ಪತ್ರಿಜಿಗೆ ಜೈ, ಪತ್ರಿಜಿಗೆ ಜೈ, ಪತ್ರಿಜಿಗೆ ಜೈ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಸುಭಾಷ್ ಪತ್ರಿಜಿಯವರು ಅವರಿಗೆ ಒಂದು ಅನಂತ ಕೋಟಿ ಧನ್ಯವಾದಗಳು. ಸ್ವರ್ಣಮಾಲ ಅಮ್ಮನವರಿಗೂ ಕೂಡ ಅನಂತ ಕೋಟಿ ಧನ್ಯವಾದಗಳು. ನಾನು ರಾಘವೇಂದ್ರ ನಾಯ್ಕ, ಉಡುಪಿ. ನಾನು ಬೆಂಗಳೂರಲ್ಲಿ ಇರೋದು. ಈ ಒಂದು ಧ್ಯಾನಕ್ಕೆ ಬಂದು ನಾನು 1 ವರ್ಷ 6 ತಿಂಗಳಾಯಿತು. ಅದ್ಭುತವಾದ ಅನುಭವ. ಪ್ರತಿ ಕ್ಷಣದಲ್ಲೂ ಕೂಡ ಒಂದು ಚೈತನ್ಯ, ಹಾಗೆ ನವನವೀನ ಅನುಭವಗಳು ಆಗ್ತಾಯಿದೆ. ಮುಂಚೆ ಈ ಥರ ಒಂದು ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಈ ಥರ ಒಂದು ಅನುಭವ ಇರಲಿಲ್ಲ. ಈಗ ಧ್ಯಾನ ಬಂದ ಮೇಲೆ ಪ್ರತಿ ಕ್ಷಣ ಅವೇರ್ನೆಸ್ಸಲ್ಲಿ ಇರ್ತೀನಿ. ಹಾಗೆ ನನ್ನ ಸಮಸ್ಯೆಗಳು, ನನ್ನ ಒಂದು ವೈಯಕ್ತಿಕ ಸಮಸ್ಯೆ ಹಾಗೂ ನನ್ನೊಂದು ಶಾಪ್ ಇದೆ, ಅಲ್ಲೂ ಕೂಡ ಕೆಲವೊಂದು ಸಮಸ್ಯೆ ಇತ್ತು. ಎಲ್ಲ ನಿವಾರಣೆಯಾಗಿ ಈಗ ಉತ್ತಮ ರೀತಿಯಲ್ಲಿ ನನ್ನ ಒಂದು ಅದ್ಭುತವಾದ ಜೀವನ ನಡೀತಾ ಇದೆ. ಹಾಗೆಯೇ ನನಗೆ ಇದರಲ್ಲಿ ಈ ಒಂದು ಸುಭಾಷ್ ಪತ್ರಿಯವರ ಮಾರ್ಗದರ್ಶನದಲ್ಲಿ ಎಲ್ಲರೂ ಮಾಸ್ಟರ್ ಆಗಿ ಅಂತೇಳಿ ನನಗೆ ಮುಂಚೆ ಜಾಸ್ತಿ ಮಾತಾಡೋಕ್ಕೆ ಬರ್ತಿರಲಿಲ್ಲ. ಈಗ ಅದ್ಭುತವಾಗಿ ಮಾತಾಡಿಕೊಂಡು ಮೈತ್ರಿಯ ಧ್ಯಾನದಲ್ಲಿ ನಾನು ಪ್ರಥಮವಾಗಿ ಧ್ಯಾನವನ್ನು ಕಲಿತೆ. ಹಾಗೆ ಅಲ್ಲಿ ಕೂಡ ಆ್ಯಂಕರಿಂಗ್ ಮಾಡಿ ಈಗ PMC ತರಂಗ ಹಾಗೂ ವಿವಿಧ ಕಡೆಯಲ್ಲಿ ಆ್ಯಂಕರಿಂಗ್ ಕೂಡ ಒಂದು ಲಭ್ಯವಿದೆ. ಆ ಥರ ಮಾಡ್ತಾಯಿದ್ದೀನಿ. ಅದ್ಭುತವಾದ ಅನುಭವ ಇದೆ. PMC ತರಂಗ ಹಾಗೂ PMC ಕನ್ನಡ ಹಾಗೂ PSSM ಮೂಮೆಂಟು ಇಲ್ಲಿ ನಡೀತಿರುವಂತಹ ಮಾಗಡಿಯಲ್ಲಿ ನಡೀತಿರುವಂಥ ಈ ಒಂದು ಜಾಥಾದಲ್ಲೂ ಕೂಡ ನಾನು ಭಾಗವಹಿಸ್ತಿದ್ದೀನಿ. ತುಂಬ ಜಾಥಾದಲ್ಲೂ ಕೂಡ ಭಾಗವಹಿಸಿದ್ದೀನಿ. ಈ ಒಂದು ಜಾಥಾವು ಎಲ್ಲ ಮಾಸ್ಟರ್ಗಳು ಬಂದು ವಿವಿಧ ಕಡೆಯಿಂದ ಬಂದು ಅದ್ಭುತವಾದ ಒಂದು ಅನುಭವಗಳನ್ನು ಇಲ್ಲಿ ಒಂದು ಶೇರ್ ಮಾಡಿಕೊಂಡು ಎಲ್ಲ ಈ ಒಂದು ಶಾಕಾಹಾರ ಜಗತ್ತನ್ನು, ಪಿರಮಿಡ್ ಜಗತ್ ಹಾಗೂ ಏನು ಧ್ಯಾನ ಜಗತ್ತಿದೆ, ಇದನ್ನೆಲ್ಲವನ್ನು ಸಂಪೂರ್ಣವಾಗಿ ಸಕ್ಸಸ್ ಮಾಡಿ ಪತ್ರಿಜಿಯವರ ಕನಸನ್ನು ನಾವು ನನಸು ಮಾಡೋಣ ಅಂತ ಹೇಳ್ತಾ ಈ ಒಂದು ಅದ್ಭುತವಾದ ಅವಕಾಶವನ್ನು ಕೊಟ್ಟಿದ್ದಂಥ PMC ಕನ್ನಡದವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು. ನನ್ನ ಹೆಸರು ಚೆನ್ನೇಗೌಡ. BMTC ವರ್ಕ್ ಮಾಡ್ತಿದ್ದೆ. ಬೆಂಗಳೂರು ಹೊಸಕೆರೆಯಲ್ಲಿ ವಾಸ ಮಾಡ್ತಾಯಿದ್ದೀನಿ. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಗುರುಗಳಿಗೂ ಸ್ವರ್ಣಮಾಲ ಮೇಡಮ್ ಅವ್ರಿಗೂ ನನ್ನ ಅನಂತ ಕೋಟಿ ವಂದನೆಗಳು. ನಾನು ಧ್ಯಾನಕ್ಕೆ ಬಂದು 2022 ನವಂಬರು 1ನೇ ತಾರೀಕಿಂದ ಜಾಯ್ನ್ ಆದೆ. ಫಸ್ಟು ಮೂಡುಬಿದ್ರೆ ಕನೆಕ್ಟ್ ಆದೆ. ನೆಕ್ಸ್ಟು ಪಿರಮಿಡ್ ಕಾಲ್ ಸರ್ವಿಸಸ್ಗೆ ಧ್ಯಾನ ಮಾಡಿದ್ರೆ ಕನೆಕ್ಟ್ ಆದೆ. ಕಂಟಿನ್ಯೂ ಧ್ಯಾನ ಮಾಡ್ಕೊಂಬಂದೆ. 41 ದಿವಸ ಧ್ಯಾನ ಮಾಡಿದಾಗ ನನಗೆ ಕೋಪ ಎಲ್ಲಿದ್ದೋ ಕೋಪನೇ ಹೊರಟೈತೆ. ಫಸ್ಟ್ ಪಾಯಿಂಟ್ ಕೋಪ. ಯಾರು ತಪ್ಪು ಮಾಡಿಸೋಕ್ಕೋ ಸಡನ್ನ ಕೋಪ ಬಂದ್ಬಿಡು. ಕೋಪ ತಡೆಗಾಯ್ತಿಲ್ಲ. ಫಸ್ಟ್ ಕೋಪ ನಿಲ್ತು. ಅನಂತರ ಹಂಗೆ ಧ್ಯಾನ ಮಾಡ್ತಾ ಕಂಟಿನ್ಯೂ ಮಾಡಿ ಈಗ BP ಮಾತ್ರ ನಿಲ್ಲಿಸಿದ್ದೀನಿ. ನೆಕ್ಸ್ಟು ಶುಗರ್ ಮಾತ್ರ ನಿಲ್ಲಿಸಿದ್ದೀನಿ. ಕಂಟಿನ್ಯೂ ಮಾಡ್ತಾ ಈಗ ಏನೇ ಕೆಲಸಕ್ಕೆ ಹೋದ್ರೂ ಭಯ ಬರೋದು. ಎಲ್ಲರೊಂದು ಆಫೀಸ್ ಕೆಲಸಕ್ಕೆ ಹೋಗಲಿ, ಏನಾದ್ರು ಕೆಲಸ ಮಾಡೋಕ್ಕೆ ಹೋದ್ರು ಭಯ. ಈಗಿನ ನಾನು ಒಬ್ಬನೇ ಹೋಗ್ತೀನಿ, ಕೆಲಸ ಮಾಡ್ಕೊಂಡು ಬರ್ತೀನಿ. ಧೈರ್ಯ ನಾನೇ ಆಫೀಸರ್ ಹತ್ರ ಮಾತಾಡೋದು, ಏನು ಕೆಲಸ ಇದ್ದರೂ ಮಾಡೋದು ಮಾಡಿಸ್ಕೊಂಬರ್ತೀನಿ. ಎಲ್ಲ ಕೆಲಸಗಳು ಆರಾಮವಾಗ್ತಾಯಿದೆ. ನೆಕ್ಸ್ಟು BP ಆಯಿತು. ಹಾರ್ಟು ಚೆಕ್ ಮಾಡಿ ಅಂತ ಒಂದ್ಸರಿ ಡಾಕ್ಟ್ರು ಬರ್ಕೊಟ್ಟಿದ್ರು. ಆಮೇಲೆ ಏನು ಮಾಡಿದೆ, ಅದನ್ನು ಜಯದೇವ್ಗೆ ಹೋಗಿ ಅಂತ ಹೇಳಿದರು. ನಾನು ಯಾವಾಗ ಮೆಡಿಟೇಷನ್ ಮಾಡಿ 3 ತಿಂಗಳಾದಮೇಲೆ ಚೆಕ್ ಮಾಡಿಸಿದಾಗ ನನಗೆ ಯಾವುದೂ ತೊಂದರೆ ಇಲ್ಲ, ನಾರ್ಮಲ್ ಇದೆ ಅಂತ ಡಾಕ್ಟ್ರು ಹೇಳಿದ್ರು. ನೆಕ್ಸ್ಟ್ BP ಮಾತ್ರ ನಿಲ್ಲಿಸಿದೆ, ಶುಗರ್ ಮಾತ್ರ ನಿಲ್ಲಿಸಿದ್ದೀನಿ. ಆಮೇಲೆ ಗ್ಯಾಸ್ಟ್ರಿಕ್ ಅಂತೂ ತುಂಬ ಗ್ಯಾಸ್ಟ್ರಿಕ್ ಇತ್ತು. ಗ್ಯಾಸ್ಟ್ರಿಕ್ ಇಲ್ಲ, ಆರಾಮಾಗಿದ್ದೀನಿ. ಗ್ಯಾಸ್ಟ್ರಿಕ್ ಇಲ್ಲ, ತೊಂದರೆ ಇಲ್ಲ. ಆಮೇಲೆ ನೆಕ್ಸ್ಟು ಇದು ಮಲಬದ್ಧತೆ ಇತ್ತು, ಅದು ಎಲ್ಲ ಅವತ್ತು ಸರಿ ಬಂದ್ಬಿಡ್ತು. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಂದರೆ, ಯೂರಿನ್ ಇನ್ಸ್ಪೆಕ್ಷನು ತುಂಬ ವರ್ಷದಿಂದ ಇತ್ತು, ಅದು ಹೇಳೋಕ್ಕಾಗ್ತಿರಲ್ಲ. ಈಗ ಯೂರಿನ್ ಇನ್ಸ್ಪೆಕ್ಷನು ಇಲ್ಲ. ಆಮೇಲೆ ಎಕ್ಸಸ್ ಕೂತ್ಕೊಂಡ್ರೆ ಚೇರ್ ಮೇಲೆ ಕೂತ್ಕೊಂಡ್ಬಿಡ್ತು. ಎಲ್ಲರೂ ಒಂದು ಬೆಡ್ ಮೇಲೆ ಕೂತ್ಕೊಂಡು ಸಾಕು, ಸಖತ್ ಆಗ್ತಾಯಿತ್ತು. ಅವೆಲ್ಲ ಸ್ಟಾಪ್ ಆಯಿತು. ಆಮೇಲೆ ಈಗ ಆರಾಮಾಗಿ ಧ್ಯಾನ 3 ಅವರ್ ಬೇಕಾ 4 ಅವರ್ ಬೇಕಾ ಕಂಟಿನ್ಯೂ ಧ್ಯಾನ ಕೂತ್ಕೋತೀನಿ. ಫಸ್ಟ್ ಇದಕ್ಕೆ ಮೊದಲು ಒಂದು 8 ವರ್ಷದಿಂದ ಬಂದಿದೆ ಅಲ್ಲಿಗೆ. ನನಗೆ ಗೊತ್ತಾಗಲ್ಲ, ಗುರುಗಳಿದ್ದಾರೆ ಅಂತ ಹೇಳ್ತೀವಿ. ನನಗೆ ಧ್ಯಾನ ಅನ್ನೋದು ಗೊತ್ತಾಗಲಿಲ್ಲ, ಏನು ಗೊತ್ತಾಗಲಿಲ್ಲ. ಅಲ್ಲಿಂದ ಮುಗಿಸಿ ಮನೆಗೆ ಬಂದೆ. ಕಂಟಿನ್ಯೂ ರೆಗ್ಯುಲರ್ ಧ್ಯಾನ ಮಾಡ್ತೀನಿ. ಉಣಿಮೆ ಧ್ಯಾನ ಮಾಡ್ತಾರೆ. ಕಂಟಿನ್ಯೂ ನೈಟ್ ಪೂರ್ತಿ ಧ್ಯಾನ ಮಾಡ್ತೀನಿ, ಕಂಟಿನ್ಯೂ ನಿಲ್ಲಿಸಲ್ಲ. ಈಗ ಯಾವುದೇ ಕೆಲಸ ಇರಲಿ, ಏನೇ ಇರಲಿ, ಕೈಕಾಲು ಸುಸ್ತು, ಸಂಕಟ ಅವೆಲ್ಲ ಮದ್ದಿರ್ತಿತ್ತು. ಯಾವುದೂ ಇಲ್ಲ, ಏನು ಅನಿಸಲ್ಲ. ಪೂರ್ತಿ ನೈಟ್ ನಿದ್ದೆ. ಮೊನ್ನೆ ಆಯಿತು. ಈಗ ಒಂದೊಂದು ಸೇರಿ ಬಂದರೆ ನೈಟ್ ನಿದ್ದೆ ಪೂರ್ತಿ ಧ್ಯಾನ ಮಾಡ್ತೀನಿ. ಮೊದಲು ಈಗ ಇಲ್ಲಾಂದರೆ ಡೈಲಿ 12 ಗಂಟೆ ಆಗುತ್ತೆ. 12 ಗಂಟೆ ನೈಟ್ 9-9ವರೆಗೆ ಕುಂತ್ಕೊಂಡ್ರೆ 12 ಗಂಟೆ, 12:30, 1 ಗಂಟೆ ಆಗುತ್ತೆ ಒಂದೊಂದು ಸರಿ. ಆಮೇಲೆ ತಿರ್ಗಿ 4 ಗಂಟೆಗೆ ಎದ್ದರೆ ಕಂಟಿನ್ಯೂ 4:15ಗೋ 4:45ಗೋ ಯಾವುದೋ ಒಂದು ಜೂಮ್ ಸೆಟ್ ಬೇಕಾಷ್ಟು ಜೂಮ್ ಸೆಟ್ ಯಾವುದೋ ಒಂದು ಸ್ವಲ್ಪ ಧ್ಯಾನ ಮಾಡಿಕೊಂಡು ಸತ್ಸಂಗ ಕೇಳ್ಕೊಂಡು ಹೋಗೋದು. ಆಮೇಲೆ ಧ್ಯಾನ ಸಸ್ಯಾಹಾರಿ ಇರಲಿ, ಎಲ್ಲಾರೇ ಆಗಲಿ, ಎಷ್ಟುವರೆ ಆಗಲಿ, ನನಗೆ ಆಲ್ಮೋಸ್ಟ್ ಒಂದು 60-70 ಕಿಲೋಮೀಟ್ರ್, 80 ಕಿಲೋಮೀಟ್ರ್, 100 ಕಿಲೋಮೀಟ್ರ್ವರೆಗೂ ಎಲ್ಲ ಹೋಗ್ತೀವಿ. ಸಸ್ಯಾಹಾರಿ ಇರಲಿ, ಎಷ್ಟೇ ಆಗಲಿ ಹೋಗ್ತಾಯಿರ್ತೀನಿ, ತಯಾರಿಗಳು ಮಾಡ್ತಾಯಿರ್ತೀನಿ. ಆಮೇಲೆ ಎಲ್ಲೇ ಗ್ರೂಪ್ ಮೆಡಿಟೇಷನ್ ಅಂದರೆ
ಡೈಲಿ ಗ್ರೂಪ್ ಮೆಡಿಸಿನ್ ಕೆಲವು ಕಡೆ ಇರ್ತವೆ, ಅಲ್ಲೆಲ್ಲ ಹನುಮಂತ ನಗರ ಇದೆ, ಅಲ್ಲಿ ಹೋಗ್ತೀನಿ, ಸಸ್ಯಾಹಾರಿಯಲ್ಲಿ ಮಾಡ್ತೀನಿ, ತೊಂದರೆ ಇಲ್ಲ, ಆರಾಮಾಗಿದ್ದೀನಿ. ಇದಕ್ಕಿಂತ ನನಗೆ ಆರೋಗ್ಯನೂ ಇದೆ, ನೆಮ್ಮದಿನೂ ಇದೆ, ಯಾವುದೂ ತೊಂದರೆ ಇಲ್ಲ. ಈಗ ನಾನು ಧ್ಯಾನಕ್ಕೆ ಬಂದಮೇಲೆ ನಾನೇನು ಮಾಡಿದೆ, ಪ್ರತಿನಿತ್ಯ ನನ್ನ ಮಗ ಧ್ಯಾನ ಮಾಡ್ತಾಯಿದ್ದೀನಿ ಅಂತ ಕಂಟಿನ್ಯೂ ಬುಕ್ಸಲ್ಲಿ ಬರಿತಾ ಹೋದೆ. ಅವನೇನು ಮಾಡ್ದೆ, ನಾನು ತಿರ್ಗಿ ಅವನೇ ಸ್ಟಾರ್ಟ್ ಮಾಡ್ಕೊಂಡೆ, ಪಿರಮಿಡ್ ಅವನೇ ಧ್ಯಾನ ಸ್ಟಾರ್ಟ್ ಮಾಡಿ. ಈಗ ಅವನೇ ಬುಕ್ಸ್ಗಳು ಆನ್ಲೈನ್ ತರಿಸ್ಕೊಂಡು ಅವನು ಹೇಳ್ತಾನೆ, ಹೋಗಪ್ಪ ರ್ಯಾಲಿಗೆ ಹೋಗಪ್ಪ, ಅದಕ್ಕೆ ಹೋಗಪ್ಪ, ಅವನೇ ಹೇಳ್ತಾನೆ, ಸಪೋರ್ಟ್ ಮಾಡ್ತಾನೆ, ಚೆನ್ನಾಗಿದ್ದಾನೆ. ಮನೇಲೂ ಅಷ್ಟೇ ಯಾವುದೂ ತೊಂದರೆ ಇಲ್ಲ ನನಗೆ, ಮೊದಲಿಂದನೂ ನನಗೆ ಯಾವುದಿಲ್ಲ. ಇದಕ್ಕೆ ಹೋಗ್ತಾ ಬಾ ಧ್ಯಾನ ಮಾಡಿ ಚೆನ್ನಾಗಿರೋದು ಕಳಿಸ್ತಾರೆ. ಈ ತೊಂದರೆ ಇದುವರೆಗೂ ತೊಂದರೆ ಆಗಿಲ್ಲ, ಯಾವುದ್ರಲ್ಲೂ ಅಷ್ಟೇ, ಎಲ್ಲಾದ್ರಲ್ಲೂ ಚೆನ್ನಾಗಿದ್ದೀನಿ, ಆರಾಗಿದ್ದೀನಿ. ಇದಕ್ಕಿಂತ ಆರೋಗ್ಯ ಇನ್ನೇನು ಬೇಕೋ, ಇದು ಸಿಕ್ಕಿದ್ದು ನನಗೆ ಪುಣ್ಯ. ಅಂದರೆ ಎಲ್ರಿಗೂ ಸಿಗಲಿ ಅಂತ ನನ್ನ ಅಷ್ಟೇ. ನಾನು ಸಸ್ಯಾಹಾರಿಯಲ್ಲಿ ಮಾತ್ರ ಕಂಟಿನ್ಯೂ ಮಾಡ್ತಾನೆ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಎಲ್ಲರೂ, ನನ್ನ ಆತ್ಮ ಬಂದರು, ಥ್ಯಾಂಕ್ ಯು. ಮೊದಲಿಗೆ ಬ್ರಹ್ಮಶ್ರೀ ಪತ್ರಿಜಿ ಅವರಿಗೆ ನನ್ನ ನಮನಗಳು, ಮಾತೃ ಸಮಾನರಾದ ಸ್ವರ್ಣಮಾಲ ಅಮ್ಮನವ್ರಿಗೆ ನಮ್ಮ ಆತ್ಮ ನಮನಗಳು. ನನ್ನ ಹೆಸರು ಶ್ರೀಧರ ಅಂತ, ಬೆಂಗಳೂರು ಯಲಹಂಕದಿಂದ. ನಾನು ಧ್ಯಾನಕ್ಕೆ ಬಂದು 2 ವರ್ಷ ಆಯಿತು. ಮೊದಲು ನನಗೆ ಮೈಂಡ್ ಡಿಪ್ರೆಷನಲ್ಲಿತ್ತು. ಸುಮಾರು 6 ವರ್ಷ ಸೈಕಾಟಿಸ್ಟ್ ಹತ್ರ ತೋರಿಸ್ಕೊತಾ ಇದ್ವಿ, ಅಲ್ಲಿ ಸರೋಗಲಿಲ್ಲ. ಅಲ್ಲಿಂದ ಮತ್ತೆ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಲ್ಲಿ ನಿಮ್ಮಾನ್ಸಲ್ಲಿ ಸ್ವಲ್ಪ ತೋರಿಸ್ಕೊಂಡ್ವಿ. ಅಲ್ಲಿ ಟ್ಯಾಬ್ಲೆಟ್ಸ್ ಎಲ್ಲ ಸ್ವಲ್ಪ ಓವರ್ ಡೋಸ್ ಆಗೋಗಿ ತುಂಬ ಆಗೋಗಿತ್ತು. ಅದಾದಮೇಲೆ ಹಿಂಗೆ ಒಬ್ಬರು ಪಿರಮಿಡ್ಗೆ ವ್ಯಾಲಿಗೆ ಕರ್ಕೊಂಬಂದರು. ಅಲ್ಲಿಂದ ನನಗೆ ಧ್ಯಾನ ಸ್ಟಾರ್ಟ್ ಆಯಿತು. ಆಮೇಲೆ ಎಲ್ಲ ಒಂದು ಮಂಡಲ ಧ್ಯಾನ ಮಾಡಿದ್ವಿ PCSBಯಲ್ಲಿ. ಒಂದು ಮಂಡಲ ಧ್ಯಾನದಲ್ಲಿ ಸ್ವಲ್ಪ ಕಂಟ್ರೋಲ್ ಆಗ್ತಾ ಬಂತು. ಆಮೇಲೆ ಆ ಡಾಕ್ಟ್ರು ಕೊಟ್ಟಿದ್ದು ಮೆಡಿಸನ್ನು, ಸ್ಲಿಪ್ಪು, ಟ್ಯಾಬ್ಲೆಟ್ಸು ಮತ್ತು ಎಕ್ಸ್ಟ್ರಾ ಜೆರಾಕ್ಸ್ಗಳು ಎಲ್ಲ ತೊಗೊಂಡು ಡಸ್ಟ್ಬಿನ್ಗೆ ಹಾಕಿ ಬಿಸಾಕಿ ಆಗಿಂದ ಕಂಟಿನ್ಯೂ ಆಗಿ ಧ್ಯಾನ ಮಾಡ್ತಾಯಿದ್ದೀವಿ. ಆಗಿಂದ ಎಲ್ಲ ತೊಂದರೆಗಳು ಎಲ್ಲ ವಾಸಿ ಆಯಿತು. ಈಗ ದಿನ ಧ್ಯಾನ ಮಾಡ್ತೀವಿ ಮತ್ತು ಯಾವ ತೊಂದರೆನೂ ಏನೂ ಇಲ್ಲ. ಈಗ ನಾನು ತುಂಬ ಅದ್ಭುತವಾಗಿದ್ದೀನಿ. ಈಗ ಅಂತ ಹೇಳ್ಕೊಳ್ಳೋಂಥ ತೊಂದರೆಗಳು ಏನಿಲ್ಲ. ಮಂಡಲ ಧ್ಯಾನ ಆದಮೇಲೆ ನಾವು ಮಾಂಸಾಹಾರ ಫುಲ್ ಫ್ಯಾಮಿಲಿ ಎಲ್ಲ ಬಿಟ್ಬಿಟ್ವಿ. ಈಗ ಎಲ್ಲ ವೆಜಿಟೇರಿಯನ್ನೇ. ಆಹಾರದಲ್ಲೂ ತುಂಬ ಬದಲಾವಣೆ ಆಯಿತು. ತುಂಬ ಅನುಭವಗಳೆಲ್ಲ ಆಗ್ತಾಯಿರುತ್ತೆ. ಮತ್ತು ಶಾಖಾಹಾರ ರ್ಯಾಲಿಗಳಿಗೆಲ್ಲ ಅಟೆಂಡ್ ಆಗ್ತಾಯಿರ್ತೀವಿ. ಮತ್ತು ಎಲ್ಲ ಪ್ರೋಗ್ರಾಮ್ಸ್ಗಳಿಗೆ ಮತ್ತು ಪಿರಮಿಡ್ಡು ಪ್ರಾರಂಭೋತ್ಸವಕ್ಕೆ ಎಲ್ಲೆಲ್ಲಿ ಏನೇನು ಪ್ರೋಗ್ರಾಮ್ ನಡೆಯುತ್ತೆ ಎಲ್ಲದಕ್ಕೂ ಸೇರ್ತಾ ಇರ್ತೀವಿ. ಎಲ್ಲದಕ್ಕೂ ಕಾರಣರಾದ ಬ್ರಹ್ಮಶ್ರೀ ಪತ್ರಿಜಿ ಅವರಿಗೆ ನನ್ನ ಹೃದಯಪೂರ್ವಕ ನಮನಗಳು. ತುಂಬ ಥ್ಯಾಂಕ್ಸ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.